ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟಿನ ಹಿಂದಿನ ಕಾರಣ ಏನು? ಇರೋದನ್ನ ಕೇಳಿದ್ರ ಅಥವಾ ಹೈಕಮಾಂಡ್ ನಿಂದ ಸಿಕ್ಕ ಸಂದೇಶವನ್ನ ಹೇಳಿದ್ರ ಅಥವಾ ಹೈಕಮಾಂಡ್ ಸಭೆಗೂ ಮುನ್ನ ಪ್ರತಿತಂತ್ರವನ್ನ ಹೆಣದ್ರ ಸಿದ್ದರಾಮಯ್ಯ? ಸಂಜೆ ರಾಹುಲ್ ಗಾಂಧಿ ಖರ್ಗೆ ಜೊತೆ ಸಿಎಂ ಮೀಟಿಂಗ್ ಇದೆ. ಸಂಜೆಯ ಸಭೆಗೂ ಮುನ್ನ ಕಿಚ್ಚೆಬ್ಬಿಸೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ. 5 ವರ್ಷ ನಾನೇ ಸಿಎಂ ಅಂತ ಹೇಳೋ ಮೂಲಕ ಸಿಎಂ ತೊಡೆ ತಟ್ಟಿದ್ರ? ವರಿಷ್ಠರ ಸಭೆಗೂ ಮುನ್ನ 5 ವರ್ಷ ನಾನೇ ಸಿಎಂ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ರಾಷ್ಟ್ರೀಯ ವಾಹಿನಿ ಸಂದರ್ಶನದಲ್ಲಿ ವರಿಷ್ಠರಿಗೆ ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಯನ್ನ ನಾನು ಬಿಟ್ಟುಕೊಡೋದಿಲ್ಲ. 5 ವರ್ಷ ಮುಖ್ಯಮಂತ್ರಿಯಾಗಿ ನಾನೇ ಅಧಿಕಾರವನ್ನ ಪೂರೈಸ್ತೀನಿ. ಮುಂದಿನ ವಿಧಾನಸಭೆ ಚುನಾವಣೆ ಕೂಡ ನನ್ನದೇ ನೇತೃತ್ವದಲ್ಲಿ ಅನ್ನೋ ಸಂದೇಶವನ್ನ ಈ ಮೂಲಕ ಕೊಟ್ರ ಸಿಎಂ ಸಿದ್ದರಾಮಯ್ಯನವರು. 5 ವರ್ಷ ನಾನೇ ಸಿಎಂ, ಇದು ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ. ಇದು ದೆಹಲಿಯಲ್ಲಿ ಕೂತು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ನಾಯಕತ್ವ ಬದಲಾವಣೆಯ ಬಗ್ಗೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಇಬ್ರು ದೆಹಲಿಯಲ್ಲಿದ್ದಾರೆ. ಇವತ್ತೊಂದು ಹೈ ವೋಲ್ಟೇಜ್ ಸಭೆ ಇದೆ ಹೈಕಮಾಂಡ್ ಜೊತೆ. ಈ ಸಭೆಯಲ್ಲಿ ನಾಯಕತ್ವ ಬದಲಾವಣೆಯ ಬಗ್ಗೆ ಬಿಸಿ ಚರ್ಚೆ ಆಗತ್ತೆ ಅನ್ನೋ ಚರ್ಚೆ ನಡೀತಾ ಇರೋವಾಗ್ಲೇ ಸಿದ್ದರಾಮಯ್ಯನವರು ಆ ಸಭೆಗೂ ಮುನ್ನ ಕೊಟ್ಟಂತ ಈ ಹೇಳಿಕೆ ಕಿಚ್ಚೆಬ್ಬಿಸೋ ಹೇಳಿಕೆ ಆಗಿದೆ. ಹೈಕಮಾಂಡ್ ನಾಯಕರ ಸಭೆಗೂ ಮುನ್ನ ಸಿದ್ದರಾಮಯ್ಯನವರು ನಡೆಸಿದಂತ ಸುದ್ದಿಗೋಷ್ಠಿ. ದೆಹಲಿಯಲ್ಲಿ ವರಿಷ್ಠರ ಸಭೆಗೂ ಮುನ್ನ ಸಿಎಂ ಪತ್ರಿಕಾಗೋಷ್ಠಿ. ಕರ್ನಾಟಕದಲ್ಲಿ ನಾಯಕತ್ವ ಬದಲಾಗಲ್ಲ ಅಂತ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಪುನರ್ರಚನೆ ಕೂಡ ಇಲ್ಲ. ನಾನೇ 5 ವರ್ಷ ಸಿಎಂ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ನಾಯಕತ್ವ ಬದಲಾವಣೆ ಇಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತು. ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸುರ್ಜೇವಾಲಾ ಕೂಡ ಹೇಳಿದ್ದಾರೆ. ಒಪ್ಪಂದವಾಗಿದ್ರೆ 5 ವರ್ಷ ನಾನೇ ಸಿಎಂ ಅಂತ ಯಾಕೆ ಹೇಳ್ತಾ ಇದ್ದೆ? ಹೈಕಮಾಂಡ್ ಏನ್ ಹೇಳತ್ತೆ ಅದನ್ನ ನಾವಿಬ್ರೂ ಕೇಳ್ತೀವಿ. ಅಧಿಕಾರ ಹಂಚಿಕೆ ಒಪ್ಪಂದವೇ ಆಗಿಲ್ಲ ಅಂತ ಸಿಎಂ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಈ ಹಿಂದೆ ಒಂದು ಇಂಟರ್ವ್ಯೂನಲ್ಲಿ, ಒಂದು ವೇದಿಕೆಯಲ್ಲಿ ಇದನ್ನ ಕೇಳಿದ್ರು. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ 2.5 ವರ್ಷ ಅಂತ. ಆದ್ರೆ ಇಲ್ಲ ಅಂತಿದ್ದಾರೆ ಸಿಎಂ. ಸಂಪುಟದ ಪುನರ್ರಚನೆಯೂ ಇಲ್ಲ, ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಎರಡೂ ಚರ್ಚೆ ಆಗಿಲ್ಲ. ಖರ್ಗೆ ಅವರು ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾಟ್ನಾಕ್ಕೇನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ, ನಾಯಕರ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಿಲ್ಲ. ಎರಡೂ ಚರ್ಚೆ ಆಗಿಲ್ಲ. ಖರ್ಗೆ ಅವರು ಇಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾಟ್ನಾಕ್ಕೇನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಸಚಿವ ಸಂಪುಟದ ಪುನರ್ರಚನೆಯೂ ಇಲ್ಲ. ಹೈಕಮಾಂಡ್ನವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಏನ್ ನಾವು ತೀರ್ಮಾನ ತಗೋತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ತೀರ್ಮಾನ ತಗೋತೀವಿ ಹೈಕಮಾಂಡ್ನವರು ಅದನ್ನ ಇಬ್ರು ಒಪ್ಕೋಬೇಕು. ನಾವು ಹೇಳಿದೀವಿ, ಹೈಕಮಾಂಡ್ನವ್ರು ಏನ್ ಡಿಸಿಷನ್ ತಗೊಂಡ್ರು ಕೂಡ ಒಪ್ಕೋತೀವಿ ಅಂತ ಹೇಳಿದೀವಿ. ಅದನ್ನ ನಂಬರ್ ಟೈಮ್ಸ್ ಹೇಳಿದ್ದೀನಿ, ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೈಕಮಾಂಡ್ನವ್ರು ಏನೇ ಡಿಸಿಷನ್ ತಗೊಂಡ್ರು ಕೂಡ ಆ ಡಿಸಿಷನ್ಗೆ ನಾವು ಅಬೈಡ್ ಆಗಿರ್ತೀವಿ. ವಿಲ್ ಬಿ ಅಬೈಡಿಂಗ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಹೇಳಿದ್ದೀನಿ. ಅದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್. 2 ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ. ಇಟ್ ಡಸಂಟ್ ಮೀನ್ ಆ ತರ ಒಪ್ಪಂದ ಆಗಿದೆ ಅಂತ ಅಲ್ವಾ? ಮತ್ತೆ ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ, ನಾನು 5 ವರ್ಷ ಪೂರ ನಾನೇ ಇರ್ತೀನಿ ಅಂತ. ಯಾಕೆ ಹೇಳ್ತಿದ್ದೆ? ಕುರ್ಚಿ ಖಾಲಿ ಇದೆಯಾ? ಈಗ ಚೀಫ್ ಮಿನಿಸ್ಟರ್ ಕುರ್ಚಿ ಖಾಲಿ ಇದೆಯಾ? ಮತ್ತೆ ಯಾಕೆ ಚರ್ಚೆ ನಡೀತದೆ? ನೀವು ಯಾಕೆ ಸ್ಪೆಕ್ಯುಲೇಷನ್ಗಳನ್ನ, ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ಅವ್ರು ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ, ಅವರ ಅಭಿಮಾನಿಗಳು. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ.
ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. 5 ವರ್ಷ ನಾನೇ ಸಿಎಂ, 2028ಕ್ಕೂ ನನ್ನದೇ ನಾಯಕತ್ವ, 2028ರ ಚುನಾವಣೆಗೂ ನನ್ನದೇ ನಾಯಕತ್ವ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾಯಕತ್ವ ಬಿಟ್ಟು ಕೊಡಲ್ಲ ಅಂತ ಸಿದ್ದರಾಮಯ್ಯನವರು ತೊಡೆ ತಟ್ಟಿದ್ದಾರೆ. 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆಗೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. 2028ಕ್ಕೂ ನನ್ನದೇ ನಾಯಕತ್ವ ಅಂತ ಸಿದ್ದರಾಮಯ್ಯನವರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಮುಂದಿನ ಚುನಾವಣೆಗೂ ನಾಯಕತ್ವ ಬಿಡಲ್ಲ ಅನ್ನೋ ಸಂದೇಶವನ್ನ ಸಿದ್ದರಾಮಯ್ಯನವರು ಈಗಲೇ ಕೊಟ್ಟಿದ್ದಾರೆ. ಈ ಬಾರಿ ಅಂದ್ರೆ 2.5 ವರ್ಷ ಅಧಿಕಾರ ಬಿಟ್ಕೊಡೋದೇನು, ಮುಂದಿನ ಚುನಾವಣೆಗೂ ಅಧಿಕಾರ ನಾಯಕತ್ವ ಬಿಟ್ಕೊಡಲ್ಲ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ನೀವೇ ಮುನ್ನಡೆಸ್ತೀರಾ ಅಂತೇಳಿ ಹೇಳಿದೀರಾ ಅಂತ? 2023ರಲ್ಲಿ ಏನ್ ನಡೆಯಿತೋ ಅದೇ ರೀತಿ ನಡೆಯಿತು. ಅಂದ್ರೆ ನೀವೇ ಮುಂದುವರಿತೀರಿ ಸರ್ 2028ಕ್ಕೂ? 2028 ಪುನಃ ಅದಕ್ಕೆ ತಿರುಗಿ ಪುರುಗಿ ಕೇಳಿದ್ರೇನೆ ಮಾಡೋದು. ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅದ್ರ ಪ್ರಕಾರ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿ ಕೆ ಶಿವಕುಮಾರ್ ಕೂಡ ಬದ್ಧ. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ನೀವೇ ಮುನ್ನಡೆಸ್ತೀರಾ ಅಂತೇಳಿ ಹೇಳಿದೀರಾ ಅಂತ? 2023ರಲ್ಲಿ ಏನ್ ನಡೆಯಿತೋ ಅದೇ ರೀತಿ ನಡೆಯಿತು. ಅಂದ್ರೆ ನೀವೇ ಮುಂದುವರಿತೀರಿ ಸರ್ 2028ಕ್ಕೂ? 2028 ಪುನಃ ಅದಕ್ಕೆ ತಿರುಗಿ ಪುರುಗಿ ಕೇಳಿದ್ರೇನೆ ಮಾಡೋದು. ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅದ್ರ ಪ್ರಕಾರ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ, ಡಿ ಕೆ ಶಿವಕುಮಾರ್ ಕೂಡ ಬದ್ಧ. 2028ಕ್ಕೆ ಚುನಾವಣೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ಅಥವಾ ನೀವೇ ಮುನ್ನಡೆಸ್ತೀರಾ ಅಂತೇಳಿ ಹೇಳಿದೀರಾ ಅಂತ? 2023ರಲ್ಲಿ ಏನ್ ನಡೆಯಿತೋ ಅದೇ ರೀತಿ ನಡೆಯಿತು. ಅಂದ್ರೆ ನೀವೇ ಮುಂದುವರಿತೀರಿ ಸರ್ 2028ಕ್ಕೂ? 2028 ಪುನಃ ಅದಕ್ಕೆ ತಿರುಗಿ ಪುರುಗಿ ಕೇಳಿದ್ರೇನೆ ಮಾಡೋದು. ಹೈಕಮಾಂಡ್ ಅವ್ರು ಏನ್ ಡಿಸಿಷನ್ ಮಾಡ್ತಾರೆ ಅದ್ರ ಪ್ರಕಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ದೆಹಲಿ ಅಂಗಳದಲ್ಲಿ ಬೆಳವಣಿಗೆ ಜೋರಾಗಿದೆ. ಏನಾಗ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತೊಂದು ಕಡೆ ಮಾರುತೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ದೆಹಲಿಗೆ ಹೋಗೋದಾದ್ರೆ ಮಂಜುನಾಥ್, ದೆಹಲಿಯಲ್ಲಿ ಕೂತು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಈ ಸ್ಟೇಟ್ಮೆಂಟ್ ನಾಯಕತ್ವ ಬದಲಾವಣೆಯ ಚರ್ಚೆ ತಣ್ಣಗಾಗ್ಸೋ ಹಾಗಿದ್ಯಾ ಈ ಒಂದು ಸ್ಟೇಟ್ಮೆಂಟ್, ಅಥವಾ ಚರ್ಚೆಗೆ ಮತ್ತಷ್ಟು ಕಿಚ್ಚು ಹಚ್ಚಿಸ್ತಾ ಇದೆಯಾ? ಶ್ವೇತಾ, ಈ ತನಕ ಈ ಸ್ಟೇಟ್ಮೆಂಟು ಕೇವಲ ಕರ್ನಾಟಕಕ್ಕೆ ಮಾತ್ರ, ಅಂದ್ರೆ ಕರ್ನಾಟಕದಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು, ಆ ಸಂದರ್ಭಕ್ಕೆ ಕರ್ನಾಟಕಕ್ಕೆ ಸೀಮಿತ ಆಗಿತ್ತು. ಆದ್ರೆ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಯ ಕರ್ನಾಟಕ ಭವನದಲ್ಲಿ ಕೂತು, ಅಂದ್ರೆ ಇಟ್ ಮೀನ್ಸ್ ಹೈಕಮಾಂಡ್ ಪಕ್ಕದಲ್ಲಿ ಕೂತು ಹೇಳಿರುವಂತ ಸ್ಟೇಟ್ಮೆಂಟ್ ಇದು. ಇದನ್ನ ಯಾವ ರೀತಿ ಅರ್ಥೈಸ್ಕೊಳ್ಳೋದು ಅನ್ನುವಂಥದ್ದು ಅವರವರಿಗೆ ಬಿಟ್ಟಂತ ವಿಚಾರ. ಯಾಕಂದ್ರೆ ಹೈಕಮಾಂಡ್ ಪಕ್ಕದಲ್ಲಿ ಕೂತು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಮತ್ತೆ ಅದರ ಜೊತೆಗೆ ಅಷ್ಟೇ ಕುತೂಹಲಗಳನ್ನು ಕೂಡ ಹುಟ್ಟು ಹಾಕ್ತಾ ಇರುವಂತದ್ದು. ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಅಸ್ಪಷ್ಟತೆ ಏನಿತ್ತು ಅದಕ್ಕೆಲ್ಲ ಕೂಡ ಸ್ಪಷ್ಟತೆ ಸಿಕ್ಕಿದೆ ಅನ್ನುವಂಥದ್ದು. ಮೊದಲನೇದಾಗಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ದಾರೆ. ಎರಡನೇದಾಗಿ ಇಂಥದ್ದೊಂದು ಒಪ್ಪಂದ ಆಗಿತ್ತಾ ಅನ್ನುವಂಥ ಪ್ರಶ್ನೆಗೆ ಬಹಳ ಪರೋಕ್ಷವಾಗಿ ಡೀಟೇಲ್ ಆಗಿ ಹೇಳಿದ್ದಾರೆ ಅವರು. ಅಂದ್ರೆ ಅಂತ ಒಪ್ಪಂದ ಏನಾದ್ರೂ ಆಗಿದ್ರೆ ನಾನೇ 5 ವರ್ಷ ಮುಖ್ಯಮಂತ್ರಿ ಆಗಿ ಅಂತ ಹೇಳಿಕೆ ಕೊಡ್ತಾ ಇದ್ನಾ ಅನ್ನುವಂಥ ಪ್ರಶ್ನೆ ಮುಂದಿಟ್ಟಿರುವಂತ. ಇಟ್ ಮೀನ್ಸ್ ಆ ಥರದ್ದು ಒಪ್ಪಂದ ಆಗಿಲ್ಲ ಅನ್ನುವಂಥದ್ದು ಅವರೇ ಸ್ಪಷ್ಟತೆಯನ್ನ ಕೊಟ್ಟಿರುವಂಥದ್ದು. ಜೊತೆಗೆ ಸಾಕಷ್ಟು ಜನರಿಗೆ ಗೊಂದಲ ಇತ್ತು, ಮುಖ್ಯಮಂತ್ರಿಗಳು ಬದಲಾಗಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅವರಿಗೂ ಕೂಡ ಇನ್ಕ್ಲೂಡಿಂಗ್ ಸ್ವಾಮೀಜಿಗಳಿಗೂ ಕೂಡ ರಿಪ್ಲೈ ಕೊಟ್ಟಿದ್ದಾರೆ. ಅಂದ್ರೆ ರಂಭಾಪುರ ಶ್ರೀಗಳು ಮೊನ್ನೆ ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ಅವರಿಗೂ ಕೂಡ ರಿಪ್ಲೈ ಕೊಟ್ಟಿರುವಂಥದ್ದು. ಪಕ್ಷದ ನಾಯಕತ್ವವನ್ನ ಡಿಸೈಡ್ ಮಾಡೋದು ಹೈಕಮಾಂಡ್ ಮತ್ತೆ ಶಾಸಕರು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಬೇರೆ ಯಾರೂ ಅಲ್ಲ ಅನ್ನುವಂಥದ್ದು, ಇನ್ಕ್ಲೂಡಿಂಗ್
ಅವರು ಯಾರು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು, ಶಾಸಕರು ಅಥವಾ ಇನ್ನು ಯಾರ್ಯಾರು ಹೇಳ್ತಾ ಇದ್ರು ಅವರೆಲ್ಲರಿಗೂ ಕೂಡ ಈ ಉತ್ತರ ಅನ್ವಯ ಆಗುತ್ತೆ ಅನ್ನುವಂಥದ್ದು. ಅಂದ್ರೆ ಇವತ್ತಿನ ಪತ್ರಿಕಾಗೋಷ್ಠಿ ಬಹಳ ಸ್ಪಷ್ಟತೆಯನ್ನು ಕೊಟ್ಟಿರುವಂಥದ್ದು, ಒಪ್ಪಂದ ಆಗಿಲ್ಲ ಅನ್ನುವಂಥದ್ದನ್ನ ಬಹಳ ಏನೋ ಕ್ಲಿಯರ್ ಆಗಿ ಹೇಳಿರುವಂಥದ್ದು ಕೂಡ ಹಲವು ಕುತೂಹಲಗಳನ್ನು ಹುಟ್ಟಾಕಿರುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಆ ಕಡೆ ಪಾಳೆ ಅಂದ್ರೆ ಆಕಾಂಕ್ಷಿಗಳು ಯಾರಿದ್ರು, ಡಿ ಕೆ ಶಿವಕುಮಾರ್ ಅವರು ಕೂಡ ಆಕಾಂಕ್ಷಿ ಆಗಿದ್ರು, ಅದನ್ನ ಸಿದ್ದರಾಮಯ್ಯ ಅವರು ಕೂಡ ಒಪ್ಕೊಳ್ತಾರೆ. ಅವರು ಕೂಡ ಯಾಕೆ ಆಕಾಂಕ್ಷಿ ಆಗಿರಬಾರ್ದು ಸಿಎಂ ಹುದ್ದೆಗೆ ಅನ್ನುವಂಥದ್ದು. ಯಾವುದೇ ಶಾಸಕರು ಕೂಡ ಸಿಎಂ ಆಗಬಹುದು ಅನ್ನುವಂಥದ್ದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ, 5 ವರ್ಷ ನಾನೇ ಮುಖ್ಯಮಂತ್ರಿ. ಅದರ ಜೊತೆಗೆ ಇದನ್ನ ಈವನ್ ಸುರ್ಜಿವಾಲಾ ಅವರೇ ಕ್ಲಾರಿಫೈ ಮಾಡಿದ್ದಾರೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿರೋದು. ಪದೇ ಪದೇ ಯಾಕೆ ಈ ಪ್ರಶ್ನೆಗಳು ಉಟ್ಕೊಳ್ತಾ ಇದ್ದಾವೆ ಅಂದ್ರೆ ಇದಕ್ಕೆ ಊಹಾಪೋಹಗಳು ಮತ್ತೆ ಮಾಧ್ಯಮಗಳ ಸೃಷ್ಟಿ ಅನ್ನುವಂತಹ ಉತ್ತರವನ್ನ ಕೊಟ್ಟಿರುವಂತದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.